ಹೆಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಸ್ಟಾರ್ಟ್ಅಪ್ ನ್ಯೂಸ್ಗಳ ಡೈಲಿ ಅಪ್ಡೇಟ್ಸ್ ಅನ್ನು ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇವೆ. ಇಲ್ಲಿ ಮೊದಲನೆಯ ನ್ಯೂಸ್ ಏನಾಗಿರುತ್ತದೆ ಅಂದರೆ, ಪುಣೆ ಮೂಲದ ಡ್ರೋನ್ ಸ್ಟಾರ್ಟ್ಅಪ್ ಕಂಪನಿಯಾದ ಡ್ರೋನ್ ಆಚಾರ್ಯ ಏರಿಯಲ್ ಇನೋವೇಷನ್ಸ್ ಕಂಪನಿ ಅಥವಾ ಸಂಸ್ಥೆ ಇದು ಫಿನಾನ್ಷಿಯಲ್ ಇಯರ್ 2024ರಲ್ಲಿ ನಿವ್ವಳ ಲಾಭ ಎಷ್ಟಾಗಿ ಪಡೆದಿದೆ ಅಂದರೆ 6.2 ಕ್ರೋರ್ಗೆ ಪಡೆದುಕೊಂಡಿರುತ್ತದೆ. ಇದು ಫಿನಾನ್ಷಿಯಲ್ ಇಯರ್ 2023ರಲ್ಲಿ ಪಡೆದುಕೊಂಡ ಆದಾಯಕ್ಕಿಂತ 90% ಹೆಚ್ಚಾಗಿರುವುದು ಇದರ ಮೇನ್ ಪಾಯಿಂಟ್ ಆಗಿರುತ್ತದೆ. ಯಾಕಂದರೆ ಒಂದು ಕಂಪನಿ ಈ ಫಿನಾನ್ಷಿಯಲ್ ಇಯರ್ನಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಈ ಫಿನಾನ್ಷಿಯಲ್ ಇಯರ್ ಆದರೂ ಕೂಡ 90% ಹಿಂದಿನ ವರ್ಷಕ್ಕಿಂತ 90% ಹೆಚ್ಚಳವನ್ನು ಪಡೆದುಕೊಂಡಿರುತ್ತದಲ್ಲ, ಇದರಲ್ಲಿ ಏನೋ ಒಂದು ಸ್ಪಾರ್ಕ್ ಅನ್ನು ನಾವು ಕಾಣಸಿಗಬಹುದಾಗಿರುತ್ತದೆ. ಇಲ್ಲಿ ಇವರು ಈ ರೀತಿಯಾದ ಒಂದು ಗ್ಲೋವನ್ನು ಕಾಣಲಿಕ್ಕೆ ಮೇನ್ ರೀಸನ್ ಏನಾಗಿರುತ್ತದೆ ಅಂದರೆ, ಇವರು 2023ರಲ್ಲಿ ಹಿಂದಿನ ವರ್ಷದಲ್ಲಿ ಡ್ರೋನ್ ತಯಾರಿಕೆಗಳಿಗೆ ಅನುಮತಿಯನ್ನು ಪಡೆದುಕೊಂಡಿದ್ದರು. ಇದರಿಂದಾಗಿ ಜುಲೈ 2023ರಲ್ಲಿ ಇವರು ಡ್ರೋನ್ಗಳು ಮತ್ತು ಸಂಬಂಧಿಸಿದ ಉತ್ಪನ್ನಗಳ ವಾಣಿಜ್ಯ ಉತ್ಪಾದನೆ, ಜೋಡಣೆ ಮತ್ತು ರಫ್ತುಗಳನ್ನು ಕೂಡ ಮಾಡಿದರು. ಇವರು ಗುಜರಾತ್ ಮೂಲದ ರೋಬೋಟಿಕ್ಸ್ ಕಂಪನಿ ಗ್ರಿಡ್ಬಾಟ್ಸ್ ಟೆಕ್ನಾಲಜೀಸ್ನೊಂದಿಗೆ ಪಾಲುದಾರಿಕೆಯನ್ನು ಹೊಂದಿಕೊಂಡು ಈ ರೀತಿಯ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿರುತ್ತಾರೆ. ಇದು ಒಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದಾಗಿರುತ್ತದೆ. ಇಲ್ಲಿ ಈ ಕಂಪನಿಯ ಫ್ಯೂಚರ್ ಹೇಗಿರ್ಬೋದು ಅಂತ ನೋಡುವುದಾದಲ್ಲಿ, ಇವರು DGCA ಪ್ರಮಾಣೀಕೃತ ಮಾಡುವ ಲೈಸೆನ್ಸ್ ಅನ್ನು ಪಡೆಯಲು ತರಬೇತಿಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಈ ಸ್ಟಾರ್ಟ್ಅಪ್ ಕಂಪನಿ DGCA ಇಂದ ಪ್ರಮಾಣೀಕೃತ ಪಡೆದುಕೊಂಡಿತು ಅಂದರೆ ಇದಕ್ಕೆ ಒಂದು ಒಳ್ಳೆಯ ಸ್ಕೋಪ್ ಸಿಗುತ್ತೆ. ಹಾಗೆಯೇ ಈ ಕಂಪನಿ ಅದಾನಿ ಗ್ರೂಪ್ನಿಂದ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ನಿಂದ ಪ್ರಮಾಣೀಕೃತ ಡ್ರೋನ್ ಪೈಲಟ್ ತರಬೇತಿಯನ್ನು ನೀಡಲು ಆದೇಶವನ್ನು ಕೂಡ ಪಡೆದುಕೊಂಡಿದೆ. ಇದಕ್ಕಿಂತ ಒಂದು ಮೇನ್ ಪಾಯಿಂಟ್ ಏನೆಂದರೆ, ಇವರು ಜನವರಿಯಲ್ಲಿ ಈ ಸ್ಟಾರ್ಟ್ಅಪ್ ಕಂಪನಿ ಯಾವುದು ಡ್ರೋನ್ ಆಚಾರ್ಯ ಸ್ಟಾರ್ಟ್ಅಪ್ ಕಂಪನಿ ಉಂಟಲ್ಲ, ಇದು ಅಹ್ಮದ್ ನಗರದ ಮೆಕಾನೈಲ್ಡ್ ಆರ್ಮಿ ಕೋರ್ಸ್ಗಳ ಗುಂಪಿನಲ್ಲಿ ಸಾಮರ್ಥ್ಯ ನಿರ್ಮಾಣ ಮತ್ತು ಸುಧಾರಿತ ಡ್ರೋನ್ ತರಬೇತಿಯನ್ನು ಒದಗಿಸಲು ಭಾರತೀಯ ಸೇನೆಯಿಂದ ಒಪ್ಪಂದವನ್ನು ಕೂಡ ಪಡೆದುಕೊಂಡಿದೆ. ಇದರಿಂದ ಇವರು ಫೆಬ್ರವರಿಯಲ್ಲಿ ಡ್ರೋನ್ಗಳು ಮತ್ತು ಡ್ರೋನ್ ಸಂಬಂಧಿತ ತರಬೇತಿ ಮತ್ತು ಸೇವೆಗಳನ್ನು ಒದಗಿಸಲು ವಿಮಾನ್ ಏರೋಸ್ಪೇಸ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿದ್ದಾರೆ. ಇವರ ಫ್ಯೂಚರ್ಸ್ ಕೂಡ ಡೆವಲಪ್ ಆಗುವ ರೀತಿಯಲ್ಲೇ ಇದೆ. ಈ ಕಂಪನಿಯ ಈಗಿನ ನಿವ್ವಳ ಲಾಭ ಎಷ್ಟಂತ ನೋಡುವುದಾದಲ್ಲಿ, ಇವರು ಫಿನಾನ್ಷಿಯಲ್ ಇಯರ್ 23ಯಲ್ಲಿ 3.42 ಕ್ರೋರ್ ಲಾಭವನ್ನು ಪಡೆದುಕೊಂಡಿದ್ರು. ಆದರೆ ಈಗಿನ ಫಿನಾನ್ಷಿಯಲ್ ಇಯರ್ ಅಲ್ಲಿ ಇವರು 2x ಇದರ ಲಾಭ 2x ಆಗಿರುತ್ತದೆ, 2x ನಷ್ಟು ಹೆಚ್ಚಾಗಿದೆ. ಅಂದರೆ 6.2 ಕ್ರೋರ್ಗೆ ಇವರು ತಲುಪಿದ್ದಾರೆ. ಈ ಫಿನಾನ್ಷಿಯಲ್ ಇಯರ್ ಮಿಡಲ್ ಅಲ್ಲಿ ಇದ್ದಾರೆ. ಈಗಿನ ಫಿನಾನ್ಷಿಯಲ್ ಇಯರ್ ಮಿಡಲ್ ಅಲ್ಲಿ ಇರುವುದರಲ್ಲೂ ಕೂಡ 2x ಹೆಚ್ಚಳವಾಗಿದೆ ಹಿಂದಿನ ವರ್ಷಕ್ಕಿಂತ. ಸೊ ಇದೊಂದು ಉತ್ತಮ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ಈ ಸ್ಟಾರ್ಟ್ಅಪ್ಗೆ.